ಶ್ರೀರಾಮ ಕಥಾಸಾರಕ್ಕೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಈ ಶತಕಂಠ ರಾಮಾಯಣದ ಹಿಂದಿನ ವಿಡಿಯೋಗಳಲ್ಲಿ ರಾಮ ಶತಕಂಠನನ್ನ ಸಂಹಾರ ಮಾಡೋಕೆ 7 ಸಮುದ್ರ ದಾಟಿ ಬಂದದ್ದು, ಹಾಗೆ ಈ ವಿಷಯ ಆ ಶಾಖದ್ವೀಪದ ಮಂತ್ರಿ ಕಾಳಿಕೆಗೆ ತಿಳಿದು ಅವಳು ಅತ್ಯಂತ ಕೋಪದಿಂದ ಸೇನೆಯನ್ನ ಶ್ರೀರಾಮರ ಸೇನೆಯ ಕಡೆ ನುಗ್ಗಿಸ್ತಾಳೆ. ಅವರಿಬ್ಬರ ನಡುವೆ ಘನಘೋರ ಯುದ್ಧ ನಡೆಯುತ್ತದೆ. ಶತಕಂಠನ ಮಂತ್ರಿ ಕಾಳಿಕೆ ಎಲ್ಲಾ ಸೈನಿಕರೊಂದಿಗೆ ಯುದ್ಧ ಮಾಡ್ತಾಳೆ. ಕಾಳಿಕೆಯು ಕೂಡ ತುಂಬಾ ಹೊತ್ತು ಹೋರಾಡಿ ಕೊನೆಗೆ ಲಕ್ಷ್ಮಣನಿಂದ ಸೋತು ಸಾಯ್ತಾಳೆ. ಈ ವಿಷಯದ ಬಗ್ಗೆ ಈ ಶತಕಂಠನಿಗೆ ತಿಳಿಸಿದಾಗ ಅವನು ತಪಸ್ಸಿನಲ್ಲಿದ್ದರೂ ಕೂಡ ಕೆಂಡಾಮಂಡಲನಾಗ್ತಾನೆ. ಕಾಳಿಕೆಯನ್ನ ಸಾಯಿಸಿದ್ರು ಅಂದ ತಕ್ಷಣ ಶತಕಂಠನಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ತಕ್ಷಣ ತುಂಬಾ ಕೋಪದಿಂದ ತನ್ನ ಎಲ್ಲಾ ರಾಜ್ಯ ಹೀಗಾಯ್ತು ಅಂತ ಶಿವಲಿಂಗಕ್ಕೆ ಎರವಲಾಗಿ ಕಟ್ಟಿದ್ದಂತಹ ತಲೆಗಳನ್ನ ಕಾಲಿನಿಂದ ಒದ್ಬಿಡ್ತಾನೆ. ಮತ್ತೆ ಈ ಶಿವಲಿಂಗಕ್ಕೆ ಪೂಜಿಸಿದ್ದಕ್ಕೆ ನಮಗೆ ಈ ಗತಿ ಬಂತು ಅಂತ ಹೇಳಿ ಪೂಜೆಯನ್ನ ಸಮಾಪ್ತಿ ಮಾಡದೆ ತುಂಬಾ ಕೋಪ ಮತ್ತೆ ನೋವಿನಿಂದ ಬಂದ್ಬಿಡ್ತಾನೆ. ಶಿವಲಿಂಗಕ್ಕೆ ಅನರ್ಥ ಮಾಡಿರೋದ್ರಿಂದ ಅವನ ಆ 99 ತಲೆಗಳು ಕೂಡ ಸುಟ್ಟು ಹೋಗ್ತವೆ. ಬಲಿಷ್ಠ ವಾನರ ಸೇನೆ, ವಿಭೀಷಣ ಸೇನೆ, ಸುಗ್ರೀವ, ಆಂಜನೇಯ, ಅಂಗದ, ಜಾಂಬವಂತ, ಲಕ್ಷ್ಮಣ, ಭರತ, ಶತ್ರುಘ್ನ ಇರುವಂತ ಎಲ್ಲರನ್ನು ಒಂಟಿ ಸಲಗದ ರೀತಿ ಎದುರಿಸಲು ಬರುತ್ತಿದ್ದ ಈ ಶತಕಂಠ ರಾವಣ ಅಡ್ಡ ಬಂದಂತಹ ಎಲ್ಲಾ ವಾನರನ್ನ ತನ್ನ ಕಾಲಿನಿಂದ ತುಣಿಯುತ್ತಾ ಬಾಣಗಳಿಂದ ಕೆಡವುತ್ತಾ ವೀರಾವೇಶದಿಂದ ಮುನ್ನುಗ್ತಾ ತೊಡುತ್ತಾನೆ. ಈ ಶತಕಂಠ ಅವನಿಗೆ ರಾಮ ಸಿಗೋವರೆಗೂ ಒಂದೊಂದು ಕ್ಷಣನೂ ಕೂಡ ಒಂದೊಂದು ಯುಗದ ರೀತಿ ಭಾಸವಾಗ್ತಾ ಇರುತ್ತೆ. ತನ್ನ ಮಹಾಸೇನೆ ನಾಶವಾಗಿರೋದು, ತನ್ನ ಪ್ರೀತಿ ಮಂತ್ರಿ ಕಾಳಿಕೆಯು ಕೂಡ ಸತ್ತಿರೋದು, ಈ ಸುದ್ದಿ ನೆನಪು ಮಾಡಿಕೊಂಡ ಕೂಡಲೇ ಗಾಯದ ಮೇಲೆ ಕೆಂಡ ಸುರಿದಂತಾಗುತ್ತದೆ. ಅವನಿಗೆ ಕೋಪದ ಕೆಂಗಣಿಯಿಂದ ಬರ್ತಾ ಇದ್ದಂತ ರಾವಣನಿಗೆ ಎಲ್ಲಾ ವಾನರರು ಮತ್ತೆ ಸೈನಿಕರನ್ನು ಒಂದೇ ಸಾರಿ ಮುಗಿಸ್ಬೇಕು ಅಂತ ತಕ್ಷಣ ತನ್ನ ಬತ್ತಳಿಕೆಯಿಂದ ಬಲವಾದ ಅಸ್ತ್ರವನ್ನು, ಅದಕ್ಕೆ ರಾಹು ದೇವತಾ ಮಂತ್ರವನ್ನು ಹೇಳಿ ತಾಮಶಾಸ್ತ್ರವನ್ನು ಸಿದ್ಧಗೊಳಿಸಿ ಅದನ್ನ ಆ ಸೈನಿಕರ ಮೇಲೆ ಪ್ರಯೋಗ ಮಾಡ್ತಾನೆ ಆ ಶತಕಂಠ. ಅತ್ಯಂತ ಭಯಂಕರವಾಗಿ ಬೆಂಕಿ ಉಗುಳ್ತಾ ಬಂದ ಆ ಅಸ್ತ್ರ ಹಿಂಡು ಹಿಂಡಾಗಿ ಎಲ್ಲಾ ಸೇನೆಯನ್ನ ಸುಟ್ಟಾಗ್ತಾ ಹೋಗುತ್ತೆ. ಅಲ್ಲಿ ರಾಮನ ಸೇನೆ ರಾಶಿ ರಾಶಿಯಾಗಿ ಸುಟ್ಟು ಹೋಗ್ತಾ ಹೋಗುತ್ತೆ. ಆಗಸದೆತ್ತರಕ್ಕೆ ಅಗ್ನಿ ಜ್ವಾಲೆಗಳು ಮತ್ತೆ ಪ್ರಾಣ ಭಯದಿಂದ ಎಲ್ಲರೂ ಕೂಡ ಓಡೋಕೆ ಶುರು ಮಾಡ್ತಾರೆ. ಅಲ್ಲಿ ಆತನನ್ನ ನೋಡಿ ಸುಗ್ರೀವ, ಹನುಮ, ಅಂಗದ, ಜಾಂಬವಂತನು ಕೂಡ ತಬ್ಬಿಬ್ಬಾಗ್ತಾರೆ. ಇದೆಲ್ಲ ಕ್ಷಣ ಮಾತ್ರದಲ್ಲಿ ಮಾಡಿರ್ತಾನೆ ಆ ಶತಕಂಠ. ಅಲ್ಲೇ ಸ್ವಲ್ಪ ದೂರದಲ್ಲೇ ಸಹೋದರರು ಮತ್ತೆ ಸೀತಾಮಾತೆಯ ಜೊತೆಗೆ ನಿಂತಿದ್ದ ರಾಮನಿಗೆ ಭಯಭ್ರಾಂತರಾಗಿ ಆಕ್ರಂದನ ಮಾಡ್ತಾ ಓಡಿ ಹೋಗ್ತಿರುವಂತಹ ಸೇನೆ ಕಾಣಿಸ್ತದೆ. ಅಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ ಬೆಂಕಿ ಜ್ವಾಲೆಗಳ ಒಳಗಿಂದ ಮೃತ್ಯು ದೇವತೆಯ ರೀತಿ ಆಕಾಶದೆತ್ತರಕ್ಕೆ ಬೆಳೆದಿದ್ದಂತಹ ಶತಕಂಠ ರಾವಣ, ಅವನು ಸೂರ್ಯ ಚಂದ್ರರೇ ಅವನ ಕರ್ಣ ಕುಂಡಳಗಳ ರೀತಿ ಕಾಣ್ತಾ ಇದ್ವು. ಅವನ ಕಿರೀಟದ ಮುತ್ತು ರತ್ನಗಳು ನಕ್ಷತ್ರದ ರೀತಿ ಕಾಣಿಸ್ತಿದ್ವು. ಅದನ್ನು ಕಂಡ ರಾಮ ಸೀತೆಗೆ ಹೇಳ್ತಾರೆ, ಸೀತಾ, ಇವನನ್ನ ಸಂಹಾರ ಮಾಡೋಕಾಗುತ್ತಾ? ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದ ಇವನು ಇಷ್ಟು ದೊಡ್ಡದಾಗಿ ಬೆಳೆತಿದ್ದಾನೆ ಅಂತ. ನಾವು ಬಾಣ ಬಿಟ್ಟರೆ ಇವನ ಮಂಡಿಗೂ ತಗುಲೋದಿಲ್ಲ ಅಂತ ತುಂಬಾ ಚಿಂತೆಗೆ ಒಳಗಾಗ್ತಾರೆ. ಆತನನ್ನ ಸೋಲಿಸೋಕೆ ಭರತ, ಶತ್ರುಘ್ನರನ್ನ ಬಿಡದೆ ರಾಮ, ಲಕ್ಷ್ಮಣರು ಹನುಮನ ಸಹಾಯದಿಂದ ಯುದ್ಧಕ್ಕೆ ಸಜ್ಜಾಗ್ತಾರೆ. ಹನುಮ ರಾಮ, ಲಕ್ಷ್ಮಣರನ್ನ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಹನುಮನು ಕೂಡ ಆ ಶತಕಂಠನ ಎತ್ತರಕ್ಕೆ ಬೆಳೀತಾ ಹೋಗ್ತಾರೆ. ಅಷ್ಟರಲ್ಲಿ ಅಂದ್ರೆ ಹನುಮ ಅಷ್ಟು ಎತ್ತರಕ್ಕೆ ಬೆಳೆಯೋದ್ರೊಳಗಾಗಿ ಭರತ ಮತ್ತು ಶತ್ರುಘ್ನರ ಉಳಿದ ಸೈನಿಕರನ್ನೆಲ್ಲ ಈ ಶತಕಂಠ ರಾವಣ ಸೋಲಿಸಿಬಿಟ್ಟಿರ್ತಾನೆ. ಅದಾದ ಮೇಲೆ ಅವನುದ್ದಕ್ಕೂ ಬೆಳೆದಿದ್ದಂತಹ ಹನುಮನ ಹೆಗಲ ಮೇಲೆ ನಿಂತು ರಾಮ, ಲಕ್ಷ್ಮಣ ಯುದ್ಧ ಮಾಡುವಾಗ ಅವರ ಬಾಣಗಳು ಅವನ ದೇಹಕ್ಕೆ ನಾಡುತ್ತಲೇ ಇರಲಿಲ್ಲ. ನೇನು ರಾಮ ತನ್ನ ಅಘೋರ ದಿವ್ಯಾಸ್ತ್ರವನ್ನ ಶತಕಂಠನ ಮೇಲೆ ಪ್ರಯೋಗಿಸಬೇಕು ಅನ್ನುವಷ್ಟರಲ್ಲಿ ರಾವಣ ಅತಿ ಎತ್ತರಕ್ಕೆ ಬೆಳೆದಿದ್ದ ಹನುಮನಿಗೆ ತನ್ನ ಕೈಗಳಿಂದ ಮುಷ್ಟಿ ಮಾಡಿ ಪ್ರಹಾರ ಮಾಡೇ ಬಿಡ್ತಾನೆ. ಆ ಹೊಡೆತಕ್ಕೆ ಹನುಮ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದ್ಬಿಡ್ತಾರೆ. ರಾಮ, ಲಕ್ಷ್ಮಣರು ಕೂಡ ಕೆಳಗೆ ಹಾರ್ಬಿಡ್ತಾರೆ. ಶತಕಂಠನ ಆ ಪ್ರಹಾರದಿಂದ ಹನುಮನ ಜೊತೆ ರಾಮ, ಲಕ್ಷ್ಮಣರು ಕೂಡ ಮೂರ್ಛೆ ತಪ್ಪಿರ್ತಾರೆ. ಇದರಿಂದ ಇನ್ನೇನು ರಾಮನ ಸೇನೆಯು ಕೂಡ ಎಲ್ಲಾ ಮುಗಿದು ಹೋಯ್ತು ಅನ್ನೋಷ್ಟರಲ್ಲಿ ಸೀತಾಮಾತೆಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ಆ ಸಮಯದಲ್ಲಿ ಕೆಳಗೆ ಬಿದ್ದಂತಹ ಶ್ರೀರಾಮನ ಕೋದಂಡವನ್ನು ಹಿಡಿದು ಸೀತಾಮಾತೆಯು ಶತಕಂಠನ ಮೇಲೆ ಅತೀವ ಕೋಪದಿಂದ ಯುದ್ಧಕ್ಕೆ ನಿಲ್ತಾರೆ. ಅತಿ ವೀರಾವೇಶದಿಂದ ಯುದ್ಧ ಮಾಡಿ ಆ ಶತಕಂಠನ ಎಲ್ಲಾ ಪ್ರಹಾರಗಳನ್ನ ಸೀತಾಮಾತೆ ತಡಿತಾರೆ. ಆದರೆ ಶತಕಂಠನು ಸಾವಿರಾರು ಬಾಣಗಳ ಸುರಿಮಳೆಯನ್ನ ಸೀತಾಮಾತೆಯ ಮೇಲೆ ಪ್ರಹಾರ ಮಾಡೇ ಬಿಡ್ತಾನೆ. ಆ ತಕ್ಷಣ ಜಾಗೃತಗೊಂಡ ರಾಮರ ಕೋದಂಡವು ಸೀತಾಮಾತೆಗೆ ಆ ಯಾವ ಬಾಣವೂ ತಗುಲದಂತೆ ಕವಚವಾಗಿ ಮಾರ್ಪಡುತ್ತೆ. ಹಾಗೆ ಆ ಶತಕಂಠನ ಎಲ್ಲಾ ಬಾಣಗಳನ್ನ ನಿಷ್ಕ್ರಿಯ ಮಾಡುತ್ತೆ. ಇರುವಾಗ ಆ ಶತಕಂಠ ರಾಕ್ಷಸ ಮಂತ್ರವನ್ನ ಉಪದೇಶಿಸಿ ದಿವ್ಯಾಸ್ತ್ರ ಪ್ರಹಾರ ಮಾಡೇ ಬಿಡ್ತಾನೆ. ಅದನ್ನ ತಡೆಯೋಕಾಗದೆ ಸೀತಾಮಾತೆ ಕೆಳಗೆ ಬಿದ್ದ್ಬಿಡ್ತಾರೆ. ಯಾವಾಗ ಸೀತಾಮಾತೆ ಭೂಮಿಗೆ ಬೀಳ್ತಾರೋ ಆ ಕ್ಷಣದಲ್ಲಿ ಭೂಮಾತೆಯು ಭೂಮಿಯನ್ನೇ ಸೀಳಿಕೊಂಡು ತನ್ನ ಚಂಡಿಯ ಅವತಾರವು ಸೀತಾಮಾತೆಗೆ ಆವರಿಸ್ಕೊಂಡ್ ಬಿಡುತ್ತೆ. ಆ ಅವತಾರವನ್ನು ಕಂಡ ಶತಕಂಠನು ಕೂಡ ನಡಿಗೆ ಹೋಗ್ತಾನೆ. ಆಗಿರುತ್ತೆ ಆ ಅವತಾರ. ಆಗ ಆ ತಾಯಿ ಸೀತಾಮಾತೆ ಚಂಡಿ ಅವತಾರದಲ್ಲಿ ಅವನುದ್ದಕ್ಕೂ ಬೆಳೆದು ಅವನ ಶಿರಶ್ಛೇದನ ಮಾಡ್ಬಿಡ್ತಾರೆ. ಇದರಿಂದ ಪ್ರಪಂಚಕ್ಕೆ ಬಂದೊದಗಿದ ಕಂಟಕವನ್ನ ಎಲ್ಲಾ ಸೇರಿ ಬಗೆಹರಿಸ್ತಾರೆ. ಹಾಗೆ ಹನುಮಂತನ ಸಹಾಯದಿಂದ ಮತ್ತೆ ಸಂಜೀವಿನಿಯನ್ನ ತರಿಸಿ ಶ್ರೀರಾಮರು ಎಲ್ಲಾ ಸೇನೆಗೆ ಜೀವಂತ ಮಾಡಿ ಮತ್ತೆ ಅಯೋಧ್ಯೆಗೆ ವಾಪಸ್ ಆಗ್ತಾರೆ. ಇದು ಶತಕಂಠ ರಾವಣನ ಸಂಹಾರದ ಕತೆ.
ವೀಕ್ಷಕರೇ, ಈ ವಿವರಣೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಮತ್ತೆ ಇದೇ ರೀತಿ ಪೌರಾಣಿಕ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.